ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅರುಣಾಚಲಂ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ, ಬಜೆಟ್ ಏನು, ಕಲೆಕ್ಷನ್ ಏನು, ಸ್ಟೋರಿ ಏನು, ಹಾಗೆಯೇ ಈ ಮೂವಿಯ ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಹಾಗೆಯೇ ಇಷ್ಟವಾದರೆ ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ರಜನಿಕಾಂತ್ ಹಾಗೂ ರಂಭಾ ಹಾಗೂ ಸೌಮ್ಯ ಹಾಗೂ ವಿಷ್ಣು ಹಾಗೂ ಸುಂದರ್, ಇನ್ನೂ ಹಲವಾರು ನಟ ನಟಿಯರು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ತಮಿಳಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ಏಪ್ರಿಲ್ 10, 1997ರಲ್ಲಿ ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಒಂದು 165 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಸುಂದರ್. ಹಾಗೆಯೇ ಈ ಮೂವಿಯ ಪ್ರೊಡಕ್ಷನ್ ಕಂಪನಿ ಅನಾಮಲಚ್ ಸಿನಿಮಾ. ಹಾಗೆಯೇ ಈ ಮೂವಿಯ ಬಜೆಟ್ ನೋಡೋದಾದರೆ 12 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಹಾಗೆಯೇ ಕಲೆಕ್ಷನ್ ನೋಡೋದಾದರೆ 32 ಕೋಟಿ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಹಾಗೆಯೇ ರನ್ನಿಂಗ್ ಟೈಮ್ ಒಂದು 165 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಯ ಎಡಿಟರ್ ಬೈ ಸಾಯಿ ಸುರೇಶ್. ಹಾಗೆಯೇ ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು, ಫೈಟಿಂಗ್ಗಳಾಗಿರ್ಬೋದು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳೋದಾದರೆ, ರಾಜೇಶ್ ಅನ್ನೋ ವ್ಯಕ್ತಿ ಇರ್ತಾರೆ. ಅವರು ಒಂದು ದೊಡ್ಡ ಪಾಳ್ಯಗಾರ ವಂಶ ಅಂತಲೇ ಹೇಳ್ಬೋದು. ರಾಜೇಶ್ ಏನು ಮಾಡ್ತಾರೆ ಅಂದರೆ ಅವರ ಫ್ಯಾಮಿಲಿಗೆ ತುಂಬ ಇಷ್ಟಪಡ್ತಾರೆ. ಹಾಗೆಯೇ ಅವರ ಫ್ಯಾಮಿಲಿನ ನೋಡ್ಕೋತಾ ಇರ್ತಾರೆ. ರಾಜೇಶ್ಗೆ ಒಂದು ಮಗ ಕೂಡ ಇರ್ತಾನೆ. ಹಾಗೆಯೇ ರಾಜೇಶು ಅವ್ರ ಮಗನಿಗೆ ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಜನಗಳಿಗೆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡೋದು ಯಾವ ರೀತಿ, ಹಾಗೆಯೇ ಅವರ ಒಂದು ನಿರ್ಧಾರಗಳನ್ನು ಯಾವ ರೀತಿ ತಗೋಬೇಕು ಅನ್ನೋದನ್ನೆಲ್ಲ ಹೇಳಿರ್ತಾರೆ. ರಾಜೇಶು ಅವ್ರ ಮಗಳಿಗೂ ಕೂಡ ತಿಳಿಸ್ಕೊಟ್ಟಿರ್ತಾರೆ. ಹಾಗೆಯೇ ರಾಜೇಶು ಒಂದು ಮೀಟಿಂಗ್ ಅಂತ ಹೋಗಿರುವ ಸಂದರ್ಭದಲ್ಲಿ ಅವರನ್ನು ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಹಾಗೆಯೇ ಅವ್ರ ಮಗ ಹೆಸರು ವಿಷ್ಣು ಅಂತ. ವಿಷ್ಣುನು ಕೂಡ ಅವರ ಜಾಗಕ್ಕೆ ಬಂದು ವಿಷ್ಣು ಅವರ ತಂದೆ ಸಾಯಿಸೋ ವ್ಯಕ್ತಿನ ಅವರ ರಿವೆಂಜನ್ನು ತಗೋತಾರೆ. ಹಾಗೆಯೇ ರಿವೆಂಜನ್ನು ತಗೊಂಡು ಹಾಗೆಯೇ ಒಂದು ಹುಡುಗಿನೂ ಕೂಡ ಪ್ರೀತಿಸ್ತಾ ಇರ್ತಾರೆ. ಅದೇ ಊರಿನಲ್ಲಿ ಮದುವೆಯಾಗಿ ಹಾಗೆಯೇ ಅಲ್ಲೇ ಜೀವನವನ್ನು ಕಳೀಬೇಕು ಅಂತ ಡಿಸೈಡನ್ನು ಮಾಡ್ತಾರೆ. ಹಾಗೆಯೇ ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.